ಹೇಗಿದ್ದೀರಿ? ನಾನು ಸ್ವಲ್ಪ ಹೊರಗಡೆ ಹೊರಟಿದ್ದೇನೆ. ಯಾಕಂತ ಹೇಳಿದರೆ ತುಂಬ ದಿವಸದಿಂದ ಪಿಕ್ಕಲ್ ಹುಡುಕ್ತಿದ್ದೆ, ಬಟ್ ಪಿಕ್ಕಲ್ ಮಾತ್ರ ಸಿಕ್ಕಿರಲಿಲ್ಲ. ಇವತ್ತು ಏನಾದರೂ ಆಗಲಿ ಪಿಕ್ಕಲನ್ನು ಹುಡ್ಕೊಂಡೆ ಬರೋದು ಅಂತ ಹೇಳಿ ಹೊರಟಿದ್ದೇನೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರೀಟ್ ವಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇವತ್ತು ಪ್ಯಾರಿಸ್ ವೆದರ್ 27°C ಇದೆ. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೇನೆ. ಸೊ ನಿಮಗೂ ಒಂದು ಸ್ವಲ್ಪ ತೋರಿಸ್ತೇನೆ ಸ್ಟ್ರೀಟೆಲ್ಲ ಹೇಗಿದೆ ಅಂತ ಹೇಳಿ. ಬನ್ನಿ ಹೋಗೋಣ. ಇಲ್ಲೆಲ್ಲ ಎಂತ ಗೊತ್ತುಂಟಾ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೆಲವರು ಅವ್ರ ಮನೆಯಲ್ಲೇ ಪಾರ್ಕ್ ಮಾಡ್ಬೋದು, ಇಲ್ಲಾಂದರೆ ಸ್ಟ್ರೀಟಲ್ಲಿ ಕೂಡ ಪಾರ್ಕ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ, ಹೇಗೆ ಪಾರ್ಕ್ ಮಾಡಿದ್ದಾರೆ ನೋಡಿ. ಸೊ ಅದಕ್ಕೆ ಅಂತ ಜಾಗ ಇರ್ತದೆ ಕಾರ್ ಪಾರ್ಕಿಂಗಿಗೆ. ಸೊ ಅಲ್ಲೇ ಪಾರ್ಕ್ ಮಾಡ್ಕೊಳ್ಬೋದು, ಆದರೆ ಲೈನ್ ಒಳಗೆ ಪಾರ್ಕ್ ಮಾಡ್ಕೊಳ್ಬೇಕು ಮಾತ್ರ. ಆಮೇಲೆ ಬಸ್ಸೆಲ್ಲ ಹೋಗೋದಾದರೆ ಅದಕ್ಕೂ ಜಾಗ ಇದೆ ಸಪ್ರೇಟ್. ಸೈಕಲಿಗೆ ಅಂತ ಹೇಳಿ ಪಾರ್ಕಿಂಗ್ ಇದೆ ನೋಡಿ. ಅಲ್ಲಿ ಸೈಕಲ್ ನೋಡಿ ಹೇಗೆ ಪಾರ್ಕ್ ಮಾಡಿದ್ದಾರೆ ನೋಡಿ, ಅಲ್ಲಿ ಸೈಕಲ್. ಸೊ ಅದು ಸೈಕಲ್ ಪಾರ್ಕಿಂಗ್. ಆ್ಯಂಡ್ ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ, ತೋರಿಸ್ತೇನೆ ಈಗ ಬಸ್ ಸ್ಟ್ಯಾಂಡನ್ನು ನೋಡಿ. ಇದೇ ಬಸ್ ಸ್ಟ್ಯಾಂಡ್. ಕೆಲವು ಜನರು ಕಾಯ್ತಾ ಇದ್ದಾರೆ ಬಸ್ಸಿಗೆ. ನೋಡಿ ಕಾಣಿಸ್ತಿದೆಯಾ, ಒಂದು ಮಾರ್ಕೆಟ್ ಅಂತ ಹೇಳಿ. ಈಗ ನಾನು ಅಲ್ಲಿಗೆ ಹೋಗ್ತೇನೆ, ಅಲ್ಲಿ ಏನಾದರೂ ಉಪ್ಪಿನಕಾಯಿ ಸಿಗ್ತದೆ ನೋಡುವ. ಇನ್ನೊಂದು ರೆಗ್ಯುಲರ್ ಮಾರ್ಕೆಟ್ ಅಲ್ಲ, ನಾನು ಸ್ವಲ್ಪ ದೂರ ಬಂದಿದ್ದೇನೆ, ನಂದು ರೂಮಿಂದ ಸ್ವಲ್ಪ ದೂರ ಇದೆ ಇದು. ಸೊ ನೋಡೋಣ ಹೇಗಿದೆ ಅಂತ ಹೇಳಿ. ಇದೆಯಾ ಉಪ್ಪಿನಕಾಯಿ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಣ. ಬಾಳೆಹಣ್ಣು ಬೇಕಿತ್ತು. ಬಾಳೆಹಣ್ಣು ರೇಟ್ ನೋಡಿ, 2 ಯೂರೋಗೆ 1 ಸೆಂಟ್ ಕಡಿಮೆ. ಒಂದು ಬಾಳೆಹಣ್ಣು ತೊಗೊಂಡೆ. ಏನು ಹೇಳಬೇಕು ಶಾಪಿಂಗ್ ಬಗ್ಗೆ, ಎಷ್ಟು ಹುಡುಕಿದ್ರು ಸ್ಪೈಸಿ ಪಿಕ್ಕಲ್ ಮಾತ್ರ ಸಿಗಲೇ ಇಲ್ಲ. ಈಗ ಶಾಪಿಂಗ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೇನೆ. ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ಸೊ ಔಟ್ಸೈಡ್ ಹೋಗೋದ್ರಿಂದ ಸ್ವಲ್ಪ ಖುಷಿ ಆಯಿತು, ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಯಿತು. ಆದರೆ ಉಪ್ಪಿನಕಾಯಿ ಮಾತ್ರ ಸಿಗದೆ ಒಂದು ಉಪವಾಸನೇ ಆಗಿ ಹೋಯಿತು. ಅದಕ್ಕೆ ನಾನೆಂತ ಹೇಳೋದಂತ ಹೇಳಿದರೆ, ನೀವು ಬರುವಾಗಲೇ ಉಪ್ಪಿನಕಾಯಿನ ತೊಗೊಂಡು ಬನ್ನಿ. ಅಫ್ಕೋರ್ಸ್ ನಾನು ಕೂಡ ತೊಗೊಂಡು ಬರ್ತಿದ್ದೆ, ಬಟ್ ನಂದು ಲಗೇಜು ತುಂಬ ಇತ್ತು. ಅದಕ್ಕೆ ನಾನು ಏನು ಕೂಡ ತರಲಿಕ್ಕೆ ಆಗಲಿಲ್ಲ, ಖಾಲಿ ಬಟ್ಟೆ ಇಟ್ಕೊಂಡು ಬಂದದ್ದು ನಾನು. ಸೊ ನೀವು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು ಉಪ್ಪಿನಕಾಯಿ ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಏನಾದರೂ ತರಬಹುದು. ಸೊ ಇಷ್ಟು ಹೇಳ್ತಾ ನನ್ನ ಎಲ್ಲ ಕರ್ನಾಟಕದವರಿಗೆ ಬಾಯ್.